ಸಾಧನೆ ಅಂತ ಅನ್ನೋದನ್ನ ಮಾಡಲೇಬೇಕಾ? ಧ್ಯಾನ, ಜಪ, ಭಜನೆ, ಹಾಡು ಎಲ್ಲ ಇದೆ, ಎಲ್ಲಾನು ಸೇರ್ಕೊಂಡಿದೆ. ಇನ್ನು ಬೇಕಾದಷ್ಟು ಸರ್ವ ಸೇವೆಗಳಿದೆ. ಸಾಧನೆಗೆ ಯಾವ್ದಾದ್ರೂ ಒಂದನ್ನ ನಾವು ಆರಿಸ್ಕೊಳ್ಬಹುದಲ್ವಾ? ಮಾಡಲೇಬೇಕಾ ಅನ್ನೋ ಪ್ರಶ್ನೆ ಯಾರನ್ನೂ ಕೇಳೋದಲ್ಲ, ಸಾಧನೆ ಮಾಡೋದು ಅಲ್ಲ. ಸಾಧನೆ ಆಗತ್ತೆ, ಅವಶ್ಯಕತೆಗೆ ತಕ್ಕಂತೆ ಆಗತ್ತೆ. ನಿನಗೆ ಎಷ್ಟು ಅವಶ್ಯಕತೆ ಇದೆ, ನಿನಗೆಷ್ಟು ಹಸಿವು ಅನ್ನೋದ್ರ ಮೇಲೆ ನೀನು ಊಟ ಮಾಡಲೇಬೇಕಾ ಅಂತ ಕೇಳಬಾರ್ದು. ನಿನಗೆ ಹಸಿವಾಗಿದೆಯಾ? ಎಷ್ಟು ಹಸಿವಾಗಿದೆ? ಎಷ್ಟೋ ಸತಿ ಹಸಿವಿನಲ್ಲಿ ನಮ್ಗೆ ಇಷ್ಟ ಬಂದಿತ್ತಿದ್ದರೆ ಹೊಟ್ಟೆ ತುಂಬುತ್ತೆ ನೋಡಿ, ನಾವು ಆರಿಸ್ಕೊಳ್ತೀವಲ್ಲ. ಆ ಥರ ನಿನ್ನ ದೇಹ, ನಿನ್ನ ಮನಸ್ಸು, ನಿನ್ನ ಬುದ್ಧಿ, ಅದಕ್ಕೆ ಯೋಗ್ಯತೆ ಅಂತ ಹೇಳ್ತಾರೆ, ಅದಕ್ಕೆ ತಕ್ಕಂತೆ ಸಾಧನೆಯನ್ನು ಆರಿಸ್ಕೊಳ್ಬೋದು. ಅದು ಯಾರೂ ಮಾಡಿಟ್ಟಿಲ್ಲ ಹೀಗೆ ಮಾಡಬೇಕು ಅಂತ. ನಾವೇ ನಮ್ಮ ಸಾಧನೆಯನ್ನು ರೂಪಿಸ್ಕೊಳ್ಬೋದು. ನಮ್ಮ ಪಾತ್ರ ಏನು, ನಮ್ಮ ಕೆಲಸ ಏನು, ಫಿಸಿಕಲ್ ವರ್ಕ್ ಎಷ್ಟಿದೆ, ಮೆಂಟಲ್ ವರ್ಕ್ ಎಷ್ಟಿದೆ, ಎಷ್ಟು ನಮ್ಮ ಕಾರ್ಯಕ್ಷೇತ್ರದಲ್ಲಿ ನಾನು ಯಾವ ರೀತಿ ಹೆಚ್ಚು ಕಾಲ ಕಳೀತಾ ಇದ್ದೀನಿ, ಎಮೋಷನಲಿ ಆಮ್ ಐ ಸ್ಟ್ರಾಂಗ್, ಫಿಸಿಯಾಲಜಿಕಲಿ ಮೈ ಬಾಡಿ ಈಸ್ ಪರ್ಮಿಟಿಂಗ್ ದ್ಯಾಟ್, ಬಾಡಿ ಲೆವೆಲಲ್ಲಿ, ಮೈಂಡ್ ಲೆವೆಲಲ್ಲಿ, ಬುದ್ಧಿ ಎಷ್ಟು IQ ಇದೆ ನನಗೆ, ಎಷ್ಟರ ಮಟ್ಟಿಗೆ ನಾನು ಗ್ರಹಿಸಬಲ್ಲೆ, ಇದೆಲ್ಲ ತಿಳ್ಕೊಬೇಕಲ್ವಾ? ಆವಾಗ ಸಾಧನೆ ನಾವೇ ನಮಗೆ ಬೇಕಾದ್ದು ನಮ್ಮ ಯೋಗ್ಯತೆಗೆ ತಕ್ಕಂತೆ ಮಾಡ್ತೀವಿ. 4 ಭಜನೆ ಮಾಡಿ ಸುಸ್ತಾದರೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಧ್ಯಾನ ಮಾಡಿ ಸಾಕಾದರೆ ಒಳ್ಳೆ ಯೋಗ ನಿದ್ರೆ ಮಾಡಿ ಸಾಕಾದರೆ ಎದ್ದು ಕೆಲಸ ಮಾಡುವಾಗ ಎಂಜಾಯ್ ಮಾಡಿ. ನೀವು ನೋಡ್ಕೊಳ್ಳಿ ಇದನ್ನು. ಅದಕ್ಕೆ ಸಾಧನೆ ಈ ಥರನೇ ಮಾಡಿ ಅಂತ ಬರೆದಿಲ್ಲ. ಆದರೆ ಎಲ್ಲ ಯೋಗ ಸೂತ್ರಗಳು ಹೆಲ್ಪ್ ಮಾಡುತ್ತೆ. ನೀನು ದೇಹನ ಸರಿಗಿಟ್ಕೊಳ್ಳದೆ ಇದ್ದರೆ ಮನಸ್ಸು ಸರಿಗಿರಲ್ಲ. ಮನಸ್ಸು ದೇಹ ಒಂದಾಗಿ ಕೆಲಸ ಮಾಡಿದರೆ ಬುದ್ಧಿ ನೆಟ್ಗಾಗಲ್ಲ. ಬುದ್ಧಿ ನೆಟ್ಗಾಗೋವರೆಗೂ ನಮ್ಮ ಅಹಂಕಾರ ಆಟ ಆಡ್ತಿದ್ರೆ ಬುದ್ಧಿ ನೆಟ್ಗಾಗಲ್ಲ. ಅಹಂಕಾರ ಸಗುದು, ಅಹಂಕಾರ ಸಮರ್ಪಣೆ ಆದ್ರೇ ಬುದ್ಧಿ ಸಮತ್ವಕ್ಕೆ ಬರೋದು. ಆವಾಗಲೇ ನೀವು ಒಳಗಡೆ ದಿಕ್ಕು ಕಾಣಿಸೋದು. ಹೀಗೆ ಸ್ಟೆಪ್ಸ್ ಇದೆ. ಅದನ್ನು ನಾವು ಕಂಡುಕೊಳ್ಳೋಕ್ಕೆ ಕೆಲವು ಯೋಗ ಸೂತ್ರಗಳು, ಗುರುಗಳು ಸಹಾಯ ಮಾಡ್ತಾರೆ. ಅವ್ರ ಸಹಾಯನ ತಗೊಳ್ಳೋದು, ನಾವು ಮುಂದುವರಿಸೋದು. ನಮ್ಮ ಸಾಧನೆನೇ ನಾವೇ ರಚಿಸ್ಕೊಳ್ಬೋದು. ಅಮ್ಮ, ಈ ಸತ್ಸಂಗ ಅನ್ನೋದಿದೆಯಲ್ಲ, ಇದರ ನಿಜವಾದ ಅರ್ಥ ಏನು ಅಮ್ಮ? ಇದು ಒಬ್ಬ ಮನುಷ್ಯನಿಗೆ ಬೇಕೇ ಬೇಕಾ ಸತ್ಸಂಗ ಅನ್ನೋದು? ಇಸ್ ಇಟ್ ಎಸೆನ್ಷಿಯಲ್? ನಾವು ಅಂದ್ಕೊಂಡಿದ್ದೀವಿ ನಾವು ಎಲ್ಲರಿಂದ ಬೇರೆ, ನಾನು ಬೇರೆ ಎಂಟಿಟಿ ಅಂತ. ನನ್ನ ಯೋಚನೆಗಳು ಬೇರೆ, ನನ್ನ ಭಾವನೆಗಳು ಬೇರೆ, ನಾನು ನೋಡೋ ದೃಷ್ಟಿಕೋನ ಬೇರೆ. ಯಾವಾಗ ನನ್ನ ಸುತ್ತ ನಾನೊಂದು ಬೌಂಡ್ರಿ ಹಾಕ್ಕೊಂಡು ಬಿಡ್ತೀನಿ, ಆವಾಗ ನನ್ನ ಅಸಂಪ್ಷನ್ಸು, ನಾನು ಏನನ್ನು ಪರ್ಸೀವ್ ಮಾಡ್ತೀವೋ ಪ್ರಿಸಂಪ್ಷನ್ಸು, ಪರ್ಸೆಪ್ಷನ್ಸು ಎಲ್ಲವೂ ಕೂಡ ಬೇರೆಯೇ ಆಗಿರುತ್ತೆ. ಇದು ನನ್ನ ಒಂದು ಅಹಂಕಾರದ ಒಂದು ಪ್ರಪಂಚ. ಇದು ಪ್ರೈವೇಟ್ ವರ್ಲ್ಡ್. ಇದು ನಾನೊಂದು ಪ್ರಪಂಚದಲ್ಲಿ ಇರ್ತೀನಿ. ಇಲ್ಲಿ ಒನ್ನೆಸ್ ಬರೋಕ್ಕೆ ಹೇಗೆ ಸಾಧ್ಯ? ಇಲ್ಲಿ ಎಲ್ಲರ ಜೊತೆನೂ ಪ್ರಪಂಚವನ್ನು ದೊಡ್ಡದಾಗಿ ನೋಡೋದಕ್ಕೆ, ಎಲ್ಲರನ್ನೂ ಸೇರಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಸತ್ಸಂಗ ಅಂತ ಹೇಳಿದ್ರೆ ನಾವು ಇದೆಲ್ಲವನ್ನು ಬಿಟ್ಟು ಹೋಗ್ತೀವಿ. ಅಂದರೆ ಸತ್ಸಂಗಕ್ಕೆ ಹೋಗಬೇಕಾದ್ರೆ, ಅಥವಾ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ, ಅಥವಾ ಗುರುಗಳ ಸನ್ನಿಧಾನಕ್ಕೆ ಹೋಗಬೇಕಾದ್ರೆ ಇದ್ಯಾವುದೂ ಇಲ್ಲದೆ ಹೋಗಬೇಕು. ಇದೆಲ್ಲ ನಾನು ಮಾಡಿಕೊಂಡಿದ್ದು, ನಂದು. ಇದರಿಂದ, ಈ ವ್ಯಕ್ತಿತ್ವದಿಂದ ಹೊರಗೆ ಬರೋಕ್ಕೆ ನಾನು ಹೋಗಬೇಕು ಅನ್ನೋದು ಗೊತ್ತಾಗಬೇಕಲ್ವ? ಸತ್ಸಂಗಕ್ಕೆ ಹೋಗಬೇಕಾದ್ರೆ ನಾನು ಹೋಗಬೇಕಾಗಿರೋದು ಬಹಳ ದೊಡ್ಡ ಪ್ರಪಂಚಕ್ಕೆ, ಈ ಚಿಕ್ಕ ಪ್ರಪಂಚದಿಂದ ದೊಡ್ಡ ಪ್ರಪಂಚಕ್ಕೆ. ಇದು ಸ್ಪಿರಿಚುಯಾಲಿಟಿ ಅಂತ ಹೇಳೋದು. ವ್ಯಕ್ತಿತ್ವದಿಂದ ನಾನು ಹೊರಗೆ ಬರ್ತಾ ಇದ್ದೀನಿ. ಅಹಂಕಾರವನ್ನು ಬಿಟ್ಟು, ನನ್ನೆಲ್ಲ ಒಪಿನಿಯನ್ಸು, ಪರ್ಸೆಪ್ಷನ್ಸ್ ಎಲ್ಲ ಬಿಟ್ಟು ಬರ್ತಾ ಇದ್ದೀನಿ. ಅಲ್ಲಿ ನಾವು ಹೋಗುವಾಗಲೇ ಯಾವ ಒಂದು ಪ್ರೀ ಆಕ್ಯುಪೈಡ್ ಥಾಟ್ಸ್,
ಅಸಂಪ್ಷನ್ಸ್ ಇಲ್ಲದೆ ನಾವು ಹೋದರೆ, ನಾವಲ್ಲಿಗೆ ಹೋದಾಗ ಹೀಗಿರಬೇಕು, ಇದು ಹೀಗಿರಬೇಕು ಅಂತ ಕಲ್ಪಿಸ್ಕೊಂಡು ಹೋಗಲ್ಲ. ಅದಕ್ಕೆ ಸತ್ಸಂಗಕ್ಕೆ, ದೇವಸ್ಥಾನಕ್ಕೆ ಎಲ್ಲ ಬರಬೇಕಾದ್ರೆ ಗುರುಗಳ ಹತ್ರ ತಲೆ ಖಾಲಿ ಇಟ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ. ಯಾಕೆಂದರೆ ನೀವು ಈ ಥರ ಇರಬೇಕು ಅಂತ ಅಂದ್ಕೊಂಡ್ರೆ ನೀವು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತೀರಾ. ಅಲ್ಲಿ ಬಂದು ನಾನು ಹೀಗೆ ಅಂದ್ಕೊಂಡು ಬಂದೆ, ಇಲ್ಲಿಲ್ವಲ್ಲ, ನಾ ಹಂಗೆ ಅಂದ್ಕೊಂಡು ಬಂದೆ, ಈಗ ನಡಿಲಿಲ್ವಲ್ಲ, ನಾನು ಆ ಥರ ಅಂದ್ಕೊಂಡಿದ್ದೆ, ಈ ಥರ ಇಲ್ವಲ್ಲ. ಯಾವಾಗಲೂ ಎಲ್ಲ ಕಡೆ ಹೋಗಿ ಆ ಥರ ಅಂದ್ಕೊಳ್ಳೋಕ್ಕಿಂತ ಇಲ್ಲಿ ಬರುವಾಗ ಏನು ಅಂದ್ಕೊಳ್ದೆ ಬರಬೇಕು. ಬಿಕಾಸ್ ಇದು ನಿಮ್ಮ ಅನಿಸಿಕೆಗೆ ಮೀರಿದ ಅನುಭವ ಕೊಡುವಂಥ ಜಾಗ. ನಿಮ್ಮ ಕಲ್ಪನೆಗೆ, ನಿಮ್ಮ ಕಾನ್ಸೆಪ್ಟ್ಗೆ ಮೀರಿ ಹೋಗುವಂಥ ಒಂದು ಜಾಗ. ಅದನ್ನು ನಂಬಬೇಕು ಫಸ್ಟು. ನಾನೇನಾದರೂ ಬೆಟರ್, ನನಗೆ ಗೊತ್ತಿರೋಕ್ಕಿಂತ ಹೆಚ್ಚನ್ನು ತಿಳ್ಕೋಬೇಕಾದ್ರೆ ನಾನು ಕಲ್ತಿರೋದನ್ನು ಬಿಡಬೇಕಂತ. ಹಾಗೆ ಯಾವಾಗ ನೀವೆಲ್ಲ ಅಲ್ಲಿ ಒಟ್ಟಿಗೆ ಬಂದವ್ರಿಗೂ ಎಲ್ಲರಿಗೂ ಇದೇ ಭಾವನೆ ಇದ್ದರೆ, ನಿಸ್ಸಂಗದಲ್ಲಿ ಬರುವಂಥ ಭಾವನೆ ಅಂದರೆ ನಿಮ್ಮ ಜೊತೆಗೆ ನೀವು ಇದಿಷ್ಟೊಂದು ಪ್ರಪಂಚ ಮಾಡ್ಕೊಂಡಿದ್ದೀರ, ಅದನ್ನು ಬಿಟ್ಟು ಬರೋದು. ಸತ್ಸಂಗತ್ವೇ ನಿಸ್ಸಂಗತ್ವ. ಆ ನಿಸ್ಸಂಗಕ್ಕೆ ಬರುವಾಗ, ನಿಸ್ಸಂಗವಾಗಿ ಬರುವಾಗ ಆ ಮೋಹವನ್ನು ಕಳ್ಕೊಂಡು ಬರಬೇಕು. ನಿಸ್ಸಂಗತ್ವೇ ನಿರ್ಮೋಹತ್ವ, ನಿರ್ಮೋಹತ್ವೇ ನಿಶ್ಚಲ ತತ್ವ. ಮೋಹ ಇಲ್ಲದೆ, ನನ್ನ ಮೋಹ ಇಲ್ಲದೆ ಹಿಡ್ಕೊಂಡಿರೋದೆಲ್ಲ ನನ್ನ ಮೋಹದ್ದೇ, ಅದೆಲ್ಲ ಬಿಟ್ಟು ಬಂದಾಗ ಬೇರೆ ಒಂದು ಪ್ರೇಮದ ಅನುಭವ ಬರುತ್ತೆ. ನಿಶ್ಚಲ ತತ್ವಂ ಜೀವನ್ಮುಕ್ತಿ. ನಾನು ಈ ಜೀವನನ ಮುಕ್ತಿ ಮಾಡಬೇಕಾದ್ರೆ ಈ ಪ್ರಪಂಚದಿಂದ, ಈ ಪ್ರೈವೇಟ್ ವರ್ಲ್ಡಿಂದ ಒಂದು ಯೂನಿವರ್ಸಲ್ ವರ್ಲ್ಡ್ ನೋಡಬೇಕಾದ್ರೆ ಸತ್ಸಂಗಕ್ಕೆ ಬರ್ತೀನಿ. ಅಲ್ಲಿ ಯಾರಿಗೂ ಬೌಂಡ್ರಿನೇ ಇರಲ್ಲ. ಇವಾಗ ಯಾರು ನಾನು 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 ಅಂತ ಇರಲ್ಲ, ನಾವು ಅಂತ ಇರುತ್ತೆ. ಆವಾಗ ಒಬ್ರಿಗೊಬ್ಬರಿಗೆ ಕಾನ್ಫ್ಲಿಕ್ಟ್ ಬರಲ್ಲ, ಘರ್ಷಣೆ ಆಗಲ್ಲ. ಆವಾಗ ಎನರ್ಜಿನೇ ಬೇರೆ ಇರುತ್ತೆ. ಸತ್ಸಂಗದಲ್ಲಿ ಸಾಮೂಹಿಕ ಶಕ್ತಿ ಇರುತ್ತೆ. ನಾವೆಲ್ಲರೂ ಕೂಡ ಒಂದೇ ವಿಷಯಕ್ಕೆ ಬಂದಿರ್ತೀವಿ, ಒಂದೇ ಗುರಿಯಾಗಿರುತ್ತೆ. ಆ ವಿಷಯ ಏನು, ಎಲ್ಲ ಪರಮಾತ್ಮನ ವಿಷಯವಾಗಿರುತ್ತೆ. ಆವಾಗ ಅದರ ಒಂದು ಅನುಭವ, ಸತ್ಸಂಗದ ಅನುಭವದಲ್ಲಿ ನಮಗೆ ಎನರ್ಜಿ ಜಾಸ್ತಿ ಬರುತ್ತೆ. ಯಾಕೆಂದರೆ ಅಲ್ಲಿ ಎಲ್ಲರೂ ಬಂದವರೆಲ್ಲ ನಾವೆಲ್ಲ ಬೇರೆ ಬೇರೆ ಆಗಿರಲ್ಲ, ಒಂದೇ ಆಗಿರ್ತೀವಿ. ಅಲ್ಲಿ ಗೋಡೆಗಳು ಯಾವುದೂ ಇರಲ್ಲ. ಅನ್ಡಿವೈಡೆಡ್ ಎನರ್ಜಿ. ಸತ್ಸಂಗ ಅಂದರೆ ವಿಭಜನೆ ಇಲ್ಲದೇ ಇರುವುದು. ಭಜನೆ ಅಂತಾರೆ ಅದಕ್ಕೆ. ಭಜನಾನೇ ಸತ್ಸಂಗ. ಭಜನ ಆ್ಯಂಡ್ ಕಮಿಂಗ್ ಟುಗೆದರ್, ಇಂಟಿಗ್ರೇಟೆಡ್ ಎನರ್ಜಿ, ಆಲ್ ಕಮಿಂಗ್ ಟುಗೆದರ್ ಅನ್ನೋದೇ ಸತ್ಸಂಗ. ಸತ್ಸಂಗ ಅಂದರೆ ಸತ್ಯದಲ್ಲಿ ಇರುವವರು ಒಟ್ಟಿಗೆ ಬಂದಾಗ ಆಗುವ ಅನುಭವ ಸತ್ಸಂಗದ ಅನುಭವ. ಅದಕ್ಕೆ ಭಜನೆ ಅಂದ್ರೂ ಅದೇ ಅರ್ಥ ಬರುತ್ತೆ. ವಿಭಜನೆ ಆಗಿರೋರೆಲ್ಲ ಒಟ್ಟಿಗೆ ಬಂದು ಭಜನೆ ಮಾಡ್ತಾ ಭಜನೆಯಲ್ಲಿ ಒಂದಾಗ್ತೀವಿ. ಭಜನೆ ಈಸ್ ಎ ಮೀನ್ಸ್ ಟು ಬ್ರಿಂಗ್ ಎವ್ರಿಬಡಿ ಟುಗೆದರ್. ಸಂಕೀರ್ತನ ಈಸ್ ಎ ಮೀನ್ಸ್ ಟು ಬ್ರಿಂಗ್ ಎವ್ರಿಬಡಿ ಟುಗೆದರ್. ಮೆಡಿಟೇಷನ್, ಏನೇನು ನಾವು ಸತ್ಸಂಗದಲ್ಲಿ ಮಾಡ್ತೀವಿ ಅವೆಲ್ಲವೂ ಎಲ್ಲರನ್ನೂ ಕರ್ಕೊಂಡು ಬರೋದು. ಸೇವೆ ಕೂಡ ಅಷ್ಟೇ. ಅದಕ್ಕೆ ಇದಕ್ಕೆ ಒಂದು ಬೇರೆ ವಿಶೇಷವಾದ ಒಂದು ಎನರ್ಜಿ ಇದೆ. ಅಲ್ಲಿ ಹೋಗಬೇಕಾದ್ರೆ ಇದೆಲ್ಲ ಬಿಡಬೇಕು. ಇದೆಲ್ಲ ಬಿಟ್ಟಾಗ ಎಲ್ಲ ಸಿಗತ್ತೆ. ಅಮ್ಮ, ಈ ಶಾಸ್ತ್ರದ ಆಧಾರನೇ ಬೇರೆ, ನನ್ನ ಸ್ವಂತ ಅನುಭವನೇ ಬೇರೆ ಅಂತ ಅಂತಾರೆ ಬಹಳಷ್ಟು ಜನ. ಹಾಗನ್ನೋದು ತಪ್ಪ ಅಮ್ಮ? ಈ ತಪ್ಪು ಸರಿ ಪ್ರಶ್ನೆ ಬರೋಕ್ಕೆ ಮುಂಚೆ ಶಾಸ್ತ್ರ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಶಾಸ್ತ್ರ ಅಂದರೆ ನಾವು ಅಂದ್ಕೊಂಡಂಗೆ ಕೆಲವರೆಲ್ಲರೂ ಒಂದು ಅಭ್ಯಾಸಗಳನ್ನು ಮೇಲೆ ಮಾಡ್ತಾರಲ್ಲ, ಇದಾದಮೇಲೆ ಇದು, ಇದಾದಮೇಲೆ ಶಾಸ್ತ್ರಗಳು ಅಂತೀವಿ. ವಿಧಿ ಕರ್ಮ ಎಲ್ಲ ಅಷ್ಟನ್ನೇ ತಗೋಬಾರ್ದು. ಶಾಸ್ತ್ರ ಅನ್ನೋದು ಎಲ್ಲಿಂದ ಬಂತು? ಶಾಸ್ತ್ರ ಅಂದರೆ ಏನು? ನಮ್ಮ ಹಿಂದೂ ಧರ್ಮದಲ್ಲಿ ಶಾಸ್ತ್ರ ಅಂತಂದರೆ ಬೋಧನೆ ಅಂತ, ಧರ್ಮದ ಬೋಧನೆ ಅಂತ. ಯಾವುದು ಧರ್ಮದ ಬೋಧನೆಯಲ್ಲಿ ಇದೆಯೋ ಅವೆಲ್ಲದ ಒಂದು ಆಚರಣೆ ಇದೆಯಲ್ಲ, ಅದು ಧರ್ಮದ ಆಚರಣೆ. ಅದನ್ನು ಆಚಾರ. ಯಾವುದು ಧರ್ಮದ ಬೋಧನೆಯಲ್ಲಿ ಇಲ್ಲವೋ, ನಾನು ಮಾಡ್ಕೊಂಡು ಹೋಗ್ತೀನಿ ನನ್ನದೇ ಶಾಸ್ತ್ರ ಅಂದರೆ, ಅದಕ್ಕೆ ಆಧಾರ ಇಲ್ಲದೆ ನಾನೇ ಮಾಡ್ಕೊಂಡು ಹೋಗ್ತೀನಿ ಅಂದರೆ, ಧರ್ಮದ ಬೋಧನೆಯಲ್ಲಿ ಅಲ್ಲಿ ಇಲ್ಲದೇ ಇದ್ದರೆ ಅಧರ್ಮವಾಗಿರುತ್ತೆ. ಅದು ಅನಾಚಾರ.
ಇದನ್ನು ದುರಾಚಾರ ಅಂತಲೂ ಅಂತಾರೆ. ಇಲ್ಲಿ ಎಷ್ಟೋ ದುಷ್ಟ ಕೆಲಸಗಳನ್ನು ಮಾಡಿಬಿಡ್ತೀವಿ. ದುಷ್ಟರೇ ಹೀಗೆ ನಾನು ಶಾಸ್ತ್ರಕ್ಕೆ ವಿರುದ್ಧವಾಗಿ ಹೋಗ್ತೀನಿ ಅಂತ ಹೋಗೋದು. ನೋಡೋದಕ್ಕೆ ಏನೇನೇನೆಲ್ಲ ಮಾಡಿದ್ರು ಅದು ಅನಾಚಾರವೇ. ಅದು ಬರೀ ತನ್ನ ಶೋಕಿಗೆ ಮಾಡ್ತಾ ಇರೋದು. ಶಾಸ್ತ್ರದಲ್ಲಿ ಇಲ್ಲೇ ಇರೋದೆಲ್ಲ ಮಾಡಿದ್ರೆ ಶೋಕಿಗೆ ಮಾಡ್ತಾ ಇರೋದಷ್ಟೇ. ಒಳ್ಳೆಯದು ಕೆಟ್ಟದ್ದು ಪ್ರಶ್ನೆ ಅಲ್ಲ, ಅದು ಅನಾಚಾರವೇ. ಯಾಕೆಂದರೆ ಅದು ಧರ್ಮದಿಂದ ಏನು ಫಲ ಇದೆ, ಅದು ಧರ್ಮದಿಂದ ಇರೋ ಫಲಕ್ಕೆ ಅದು ಸಿಗಲ್ಲ. ಯಾಕೆಂದರೆ ಅದು ಧರ್ಮದಲ್ಲಿ ಇಲ್ಲ. ಧರ್ಮದಲ್ಲಿ ಇಲ್ಲದೆ ಇರೋದು ನೀನು ಮಾಡ್ತಿದ್ಯಾ. ದುಷ್ಟ ದೂರ ದುರಾಚಾರ ಶಮನಿ ದೋಷವರ್ಜಿತ ಅಂತ. ಅದೆಲ್ಲದು ದೋಷಗಳೇ ಆಗುತ್ತೆ, ಅನಾಚಾರವಾಗುತ್ತೆ, ಅಧರ್ಮವಾಗುತ್ತೆ ಶಾಸ್ತ್ರದಲ್ಲಿ ಇಲ್ಲದೆ ಇರೋದು. ಯಾಕೆಂದರೆ ಶಾಸ್ತ್ರ ಧರ್ಮವನ್ನು ಬೋಧಿಸಿದೆ. ಶಾಸ್ತ್ರದ ಪ್ರಕಾರ ಹೋದರೆ ಧರ್ಮದ ಆಚರಣೆ ಆಗುತ್ತೆ. ಆ ದೋಷನ ನಿರ್ಮೂಲನ ಮಾಡೋದು ಆ ದೇವರ ನಾಮ. ಪರಮಾತ್ಮನ ಸಂಕೀರ್ತನೆ ನಾಮ ಎಲ್ಲ ಯಾಕೆ ಜಪ ಎಲ್ಲ ಮಾಡೋದು? ಶಾಸ್ತ್ರದಲ್ಲಿ ಇದೆಲ್ಲ ಮಾಡಿ ಒಳ್ಳೆಯದಾಗತ್ತೆ ಅಂತ ಯಾಕಿದೆ ಅಂದರೆ, ನಾವು ಕೊಳೆ ಬಟ್ಟೆನ ನಾವು ಕೊಳೆ ನೀರಿನಲ್ಲಿ ಹೋಗಿದ್ರೆ ಕೊಳೆ ಹೋಗಲ್ಲ. ಈ ದೋಷವನ್ನು ತೆಗಿಬೇಕಾದ್ರೆ ನಾವು ಶುದ್ಧವಾದ ನೀರಿನಲ್ಲಿ ಹೋಗಬೇಕು. ದೇವರ ನಾಮ ಶುದ್ಧ ಮಾಡುತ್ತೆ, ನಿನ್ನ ಪ್ಯೂರಿಫೈ ಮಾಡುತ್ತೆ. ಅದರಿಂದ ಕೆಲವನ್ನು ಮಾಡಲೇಬೇಕು. ಯಾಕೆ ಅಂದರೆ ನಮ್ಮ ದೋಷವನ್ನು ತೆಗೆಯುವಂಥದ್ದು ಮಾಡೋದಿದೆಯಲ್ಲ, ಅದು ಶಾಸ್ತ್ರದಲ್ಲಿ ಇರುತ್ತೆ. ಶಾಸ್ತ್ರದಲ್ಲಿ ಇರೋದನ್ನು ಮತ್ತು ಶಾಸ್ತ್ರ ತಪ್ಪಿ ಹೋದ್ರೂ ತಕ್ಷಣ ಶಾಸ್ತ್ರದಲ್ಲಿ ಇರೋದನ್ನು ಮಾಡಿದ ತಕ್ಷಣ ನೀವು ಮಾಡಿದ ದೋಷ ಅಲ್ಲಿ ಪರಿಹಾರವಾಗುತ್ತೆ. ಶಾಸ್ತ್ರದಲ್ಲಿ ಹೇಳಿದೆ, ನಿಂಗೆ ಗೊತ್ತಿಲ್ಲದೆ ಅಜ್ಞಾನದಲ್ಲಿ ನೀವು ಮಾಡಿಬಿಟ್ಟಿದೆಯಪ್ಪ, ಇದು ಶಾಸ್ತ್ರದಲ್ಲಿ ಇಲ್ಲ, ಇದು ನಿನಗೆ ದೋಷ ಆಗಿದೆ, ಇದು ಅನಾಚಾರ ಆಗಿದೆ, ಇದನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ಶಾಸ್ತ್ರದಲ್ಲಿ ಇದು ಮಾಡು ಅಂತ ಇದೆ. ಅದು ಮಾಡಿದಾಗ ಪರಮಾತ್ಮನ ಕೆಲವು ಪೂಜೆಗಳು ಕೆಲವೆಲ್ಲ ಇದೆ, ಹೋಮ ಹವನ ಇತ್ಯಾದಿಗಳು ಮಾಡು ಅಂತ ಹೇಳ್ತಾರೆ. ಎಲ್ಲ ನಿವಾರಣೆ ಆಗುತ್ತೆ. ದುಷ್ಟ ದೂರ ದುರಾಚಾರ ಶಮನಿ ದೋಷವರ್ಜಿತ. ಯಾರಿಗೆ ಜ್ಞಾನ ಆತ್ಮಜ್ಞಾನ ಇದೆ ಅವನಿಗೆ ಈ ರೀತಿ ನೋಡೋದು ಬರುತ್ತೆ. ನನ್ನ ಅನುಭವ ಏನಿದೆ, ನನ್ನ ಆತ್ಮಾನುಭವ ಏನಿದೆ ಅದೇ ಶಾಸ್ತ್ರದಲ್ಲಿರೋದು. ಅದರಿಂದ ಶಾಸ್ತ್ರ ಬೇರೆ, ನಾನು ಹೇಳಿದ ಬೇರೆ ಅಲ್ಲ. ನನ್ನ ಅಹಂಕಾರದಿಂದ ನಾನು ಹೇಳೋದು ಬೇರೆ, ಆತ್ಮಾನುಭವದಿಂದ ಹೇಳೋದು ಬೇರೆ. ಋಷಿಗಳು ಆತ್ಮಾನುಭವದಲ್ಲೇ ಹೇಳಿರೋದು. ಶಾಸ್ತ್ರವೂ ಬಂದಿದ್ದು ಆತ್ಮಾನುಭವದಿಂದಲೇ. ಆತ್ಮಕ್ಕೆ ಪರಮಾತ್ಮನ ಒಂದು ಮೆಸೇಜು ಆ ಶಾಸ್ತ್ರದಲ್ಲಿ ಏನಿದೆ. ನಮಗೆ ಆ ಶಾಸ್ತ್ರದಲ್ಲಿರೋದು ಗೋಚರವಾಗಬೇಕಾದ್ರೆ ಆತ್ಮಜ್ಞಾನ ಬೇಕು, ಸರ್ವಜ್ಞಾನ ಬೇಕು. ಸರ್ವಜ್ಞನಿಗೆ ಗೊತ್ತು, ಸರ್ವಜ್ಞ. ಆ ಸರ್ವಜ್ಞನಿಗೆ ಒಂದು ಪರಮಾತ್ಮನ ಸಂಪೂರ್ಣ ಕರುಣೆ ಇದೆ. ಯಾಕೆ ಅಂದರೆ ಸರ್ವಜ್ಞನಾಗಿರುವವನಿಗೆ ಕೃತಜ್ಞತೆ ಇರುತ್ತೆ. ಕೃತಜ್ಞತೆಯಿಂದ ಅವನಿಗೆ ಸಂಪೂರ್ಣ ಕರುಣೆ ಸಿಗುತ್ತೆ, ಪರಮಾತ್ಮನ ಕರುಣೆ. ಅವನಿಗೆ ನನಗೆ ಸಿಕ್ಕಿದೆ, ಇದು ನನಗೆ ಅನುಭವ ಸಿಕ್ಕಿದೆ ಅನ್ನುವ ಕೃತಜ್ಞತೆ ಇರುತ್ತೆ. ಅವನು ಮಾತಾಡಿದ್ದು ಶಾಸ್ತ್ರ ಆಗುತ್ತೆ. ಶಾಸ್ತ್ರದಲ್ಲಿ ಅದು ಇರುತ್ತೆ. ಅವನಿಗೆ ಗ್ಯಾರಂಟಿ ಇದೆ, ಗೊತ್ತು, ಇದು ನನಗೆ ಗೊತ್ತಿದೆ, ನಾನು ಒಳಗಿಂದ ಬರ್ತಾ ಇದ್ದಿದ್ದು, ಅಹಂಕಾರ ಹೇಳ್ತಾ ಇರೋದಲ್ಲ. ಪ್ರಾಂಪ್ಟಿಂಗ್ ಫ್ರಮ್ ಯು ಇನ್ಸೈಡ್ ವಾಯ್ಸ್, ಅದು ನೀನು ಹೇಳ್ತಾ ಇರೋದಲ್ಲ, ಒಳಗಿಂದ ಬರ್ತಾ ಇರೋದು ಪರಮಾತ್ಮನ ಧ್ವನಿಯೇ. ಅವತ್ತು ಯಾವುದು ಮೊಳಗ್ತೋ ಇವತ್ತು ಮೊಳಗ್ತಾ ಇದೆ. ಯಾರ ಕಿವಿ ಒಳಗಡೆ ಚುರುಕಾಗುತ್ತೋ, ಅರಿವಿಂದ ಕೇಳ್ಕೊತಾನೋ, ಅವತ್ತು ಕೇಳಿದ್ದು ಇವತ್ತು ಕೇಳುತ್ತೆ. ಯಾಕೆ ಕೇಳಲ್ಲ? ಸೌಂಡ್ ನೆವರ್ ಡೈಸ್. Those scriptures are still living. Not in the book, it is in the atmosphere, it is in the universe. Everything, each and every sound from day one, from hundreds and hundreds and hundreds of years, it is vibrating in the universe. When you are ready, it comes to you. Why? Shastra works through you. Whatever you say is Shastra when you follow your instruction from inside. ಅದರಿಂದ ನಾನು ಹೇಳೋದು ಬೇರೆ ಅಲ್ಲ, ಶಾಸ್ತ್ರದಲ್ಲಿರೋದು ಬೇರೆ ಅಲ್ಲ. ಆ ರೀತಿ ಖಚಿತವಾಗಬೇಕು. ಸರ್ವಜ್ಞ ಸಾಂದ್ರ ಕರುಣ. ಸಾಂದ್ರ ಕರುಣ ಅಂದರೆ ಡೆನ್ಸ್ ಫೀಲಿಂಗ್ ಆಫ್ ಕರುಣ. ಕಂಪ್ಯಾಷನ್ ವಿಲ್ ಕಮ್ ಟು ಅಸ್ ಬಿಕಾಸ್ ವಿ ಹ್ಯಾವ್ ಯರ್ ಗ್ರ್ಯಾಟಿಟ್ಯೂಡ್ ಇದೆ, ನಮಗೆ ಇಷ್ಟೊಂದು ನಮಗೆ ಸಿಕ್ಕಿದೆ ಅಂತ. ಆಗ ಮಾತಾಡೋದಿದೆಯಲ್ಲ, ಅದು ಸಮಾನಾಧಿಕ ವರ್ಜಿಸ. ಸಮ ಅಂತ ಅನ್ನಕ್ಕೂ ಮೇಲಿಂದು ಬರುತ್ತೆ. ಅದು ಧರ್ಮ ಅಧರ್ಮಕ್ಕೂ ಮೀರಿದ ಅಧಿಧರ್ಮ ನಮ್ಮ ಬಾಯಿನಲ್ಲಿ ಬರುತ್ತೆ. ಅದು ಕೆಲಸ ಆಗುತ್ತೆ. ಹೊರಗಡೆಯಿಂದ ನೋಡೋರಿಗೆ ಇದು ಇಲ್ಲಿ ಧರ್ಮ ಅಲ್ಲ ಅಧರ್ಮ ಅಲ್ಲ ಅಂದ್ರೂ ಅದು ಮೀರಿದ ಸ್ಥಿತಿ ಆತ್ಮಾನುಭವಿಗಳು ಹೇಳ್ತಾರೆ. ಸಾಧನೆಗೆ
ಬೇರೆ ಬೇರೆ ಅರ್ಥ ಇದೆಯಮ್ಮ. ಅಂದರೆ ಸಾಧನೆ ಎರಡೂ ಬೇರೆ ಬೇರೆನಾ? ಇದರ ಈ ಪದದ ಅರ್ಥದಲ್ಲೇ ಗೊತ್ತಾಗುತ್ತೆ. ಸಾಧಕ ಯಾರು? ಸಾಧಕ ಸಾಧನೆ ಮಾಡುವನು. ನಿನ್ನ ಸಾಧನೆ ಏನು? ನಿನ್ನ ಸಾಧನೆಯಲ್ಲಿ ಒಂದು ಧ್ಯೇಯ ಬೇಕು, ಒಂದು ಗುರಿ ಬೇಕು. ನಿನ್ನ ಸಾಧನೆ ಒಂದು ಮೀನ್ಸ್, ಅದು ಪ್ರಾಸೆಸ್. ಒಂದು ಪ್ರಾಸೆಸ್ ಬೇಕು ನಿನಗೆ, ಒಂದು ಪ್ರಾಸೆಸ್ ಆಗಬೇಕು ನಿನ್ನಲ್ಲಿ. ಒಂದು ಸಾಧನೆಯಲ್ಲಿ ಒಂದು ಪ್ರೋಗ್ರೆಸ್ ಕಾಣಬೇಕು, ಒಂದು ಬೆಳವಣಿಗೆ ಕಾಣಬೇಕು. ಹಂತ ಹಂತವಾಗಿ ನೀನು ಮುಂದುವರಿಬೇಕು, ಆ ಗುರಿ ಕಡೆಗೆ ಹೋಗಬೇಕು, ಒಂದು ಧ್ಯೇಯ ಇಟ್ಕೊಳ್ಬೇಕು, ಒಂದು ಧ್ಯೇಯವನ್ನು ಧಾರಣ ಮಾಡಿ ಹೊರಡಬೇಕು. ಧ್ಯಾನಿ ಆದವನು ಧ್ಯಾತ್ರ ಧ್ಯೇಯ, ಆ ಧ್ಯೇಯಕ್ಕೆ ಹೋಗ್ತಾನೆ. ಹಾಗೆ ಸಾಧನೆಗೆ ಒಂದು ಗುರಿ ಇಟ್ಕೊಂಡು ನೀವು ಸಾಧಕನಾಗಿ ತೊಡಗಿದಾಗ ನೀವು ಯಾವ್ಯಾವುದನ್ನು ಬಳಸ್ಕೋತೀರೋ, ಮಂತ್ರವಿರ್ಬೋದು, ಯಂತ್ರವಿರ್ಬೋದು, ತಂತ್ರವಿರ್ಬೋದು, ಜಪ ಇರ್ಬೋದು, ಗುರುಗಳನ್ನು ಇರ್ಬೋದು, ದೇವಸ್ಥಾನ ಪೂಜೆ ಇರ್ಬೋದು, ಹೋಮ ಇರ್ಬೋದು, ಹವನ, ಎನಿ ಟೆಕ್ನಿಕ್, ಎನಿ ಕೈಂಡ್ ಆಫ್ ಟೆಕ್ನಿಕ್. ದೇರ್ ಆರ್ ಮಿಲಿಯನ್ಸ್ ಆ್ಯಂಡ್ ಮಿಲಿಯನ್ಸ್ ಆಫ್ ಟೆಕ್ನಿಕ್. ಆಲ್ ದೀಸ್ ಟೆಕ್ನಿಕ್ಸ್ ವಿಲ್ ನಾಟ್ ಟೇಕ್ ಯು, ಆರ್ ಇಟ್ ಇಸ್ ನಾಟ್ ಯುವರ್ ಅಚೀವ್ಮೆಂಟ್. ನೀನು ಅದು ಎಲ್ಲ ಟೆಕ್ನಿಕ್ಗೂ ನೀ ಮನಸ್ಸಲ್ಲಿ ಅಂದ್ಕೊಂಡಿದ್ದು ಕೊಡಲ್ಲ. ಆದರೆ ನೀ ಏನನ್ನು ಅಂದ್ಕೊಂಡಿದೆಯೋ ಅದನ್ನು ಎಲ್ಲಿಗೆ ಹೋಗಬೇಕಾಗಿದೆಯೋ ಅಲ್ಲಿ ಬರುವ ತೊಡಕುಗಳನ್ನು ತೆಗೆದುಹಾಕೋಕ್ಕೆ ಬೇಕು. ಸಾಧನೆಗೆ ಯಾವ್ಯಾವುದು ಅಡ್ಡಿ ಆತಂಕಗಳು ಬರುತ್ತೆ ಅದನ್ನು ನಿವಾರಣೆ ಮಾಡೋದಕ್ಕೆ ಸಾಧನಗಳು ಬೇಕು. ಸಾಧನಗಳೇ ಈ ಅಷ್ಟಾಂಗ ಯೋಗ ಸೂತ್ರ, ಯಮ, ನಿಯಮ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ. ಆಲ್ ದೀಸ್ ಆರ್ ಸಾಧನಗಳು, ಯೋಗ ಸಾಧನಗಳು, ಧ್ಯಾನ ಸಾಧನಗಳು. ಈವನ್ ನಾವು ಗುರುಗಳ ಮಾತನ್ನು ಕೇಳೋದು, ಅವು ಉಪದೇಶ ತಗೊಳ್ಳೋದು, ಉಪನ್ಯಾಸ ಕೇಳೋದು ಸಾಧನ ಮಾತ್ರ. ಸಾಧಕನಿಗೆ ಒಂದು ಸಾಧನ ಬೇಕು, ತನ್ನ ಸಾಧನೆಗೆ, ತನ್ನ ಧ್ಯೇಯವನ್ನು ಮುಟ್ಟಕ್ಕೆ. ಧ್ಯೇಯವನ್ನು ಸೀದಾ ಹೋಗಿ ಮುಟ್ಟಕ್ಕಾಗಲ್ಲ. ಮಧ್ಯದಲ್ಲಿ ಬರುವ ತೊಡಕುಗಳನ್ನು ನಿವಾರಣೆ ಮಾಡೋದಕ್ಕೆ ಈ ಸಾಧನ ಹೆಲ್ಪ್ ಮಾಡುತ್ತೆ. ಸತ್ಯವನ್ನು ಯಾವುದೋ ಒಂದು ಮಾಯೆ ಮುಚ್ಚಿಕೊಂಡಿದೆ. ಒಂದೇ ಪದರ ಅಲ್ಲ, ಪದರವಾಗಿ ಮುಚ್ಚಿಕೊಂಡಿದೆ. ಒಂದೊಂದು ಪದರ ತೆಗೆಯೋದಕ್ಕೆ ಒಂದೊಂದು ರೀತಿಯ ಆಯುಧಗಳು, ಸಾಧನಗಳು ಬೇಕು. ಒಂದಕ್ಕೆ ಮಂತ್ರ ಬೇಕು, ಒಂದಕ್ಕೆ ಯಂತ್ರ ಬೇಕು, ಒಂದಕ್ಕೆ ಜಪ ಬೇಕು, ಒಂದಕ್ಕೆ ಧ್ಯಾನ ಬೇಕು, ಒಂದಕ್ಕೆ ಯೋಗ ಬೇಕು, ದೇಹದಕ್ಕೆ ಯೋಗ ಬೇಕು, ಮನಸ್ಸಿನಕ್ಕೆ ಜಪ ಬೇಕು, ಬುದ್ಧಿಗೆ ಇನ್ನೊಂದು ಅಧ್ಯಯನ ಬೇಕು. ಒಂದೊಂದಕ್ಕೊಂದೊಂದು ಬೇಕಲ್ಲ. ಆ ಅದನ್ನು ಬಳಸ್ಕೊಂಡು ಈ ತೊಡಕುಗಳನ್ನು ನಿವಾರಣೆ ಮಾಡಿಕೊಳ್ಳೋದು. ಸತ್ಯ ತಲುಪೋದಕ್ಕೆ ದಿನ ಯೋಗಾಸನ ಮಾಡಿ ದೇಹನ ರೆಡಿ ಮಾಡ್ಕೊಳ್ಳೋದು, ಜಪ ಮಾಡಿ ಮನಸ್ಸನ್ನು ರೆಡಿ ಮಾಡ್ಕೊಳ್ಳೋದು, ಇವೆಲ್ಲ ಸಾಧನಗಳು ನಮಗೆ. ಇಟ್ ಜಸ್ಟ್ ಟು ಅನ್ಕವರ್ ದಿ ಮಾಯಾ ವಿಚ್ ಈಸ್ ಕವರಿಂಗ್ ದಿ ರಿಯಲ್. ದಿಸ್ ಸಾಧನಗಳು ವಿಲ್ ನಾಟ್ ಗಿವ್ ಯು ದಿ ರಿಯಾಲಿಟಿ ಫಾರ್ ಎ ಸಾಧಕ. ಇಟ್ ಹೆಲ್ಪ್ಸ್ ಯು ಇನ್ ದ ಪ್ರಾಸೆಸ್ ಆಫ್ ಸಾಧನೆ. ದೇವರು ಕಲ್ಪನೆಗೆ ಮೀರಿದ್ದು ಅಂತ ಬಿಟ್ಬಿಡೋದು. ಹಾಗಾದ್ರೆ ಕಲ್ಪನೆಯಲ್ಲಿ ಬಂದಿರುವಂತಹ ದೇವರು ಸುಳ್ಳ? ದೇವರು ಅಂತ ಬಂದ ತಕ್ಷಣ ಯಾವುದೂ ಸುಳ್ಳಲ್ಲ. ನಿನ್ನ ಕಲ್ಪನೆಯೂ ಸುಳ್ಳಲ್ಲ, ಭಾವನೆಯೂ ಸುಳ್ಳಲ್ಲ. ಆದರೆ ಯಾವುದು ಸುಳ್ಳು? ಸುಳ್ಳನ್ನು ನಿಜ ಅಂದ್ಕೊಳ್ಳೋದು, ನಿಜವನ್ನು ಸುಳ್ಳು ಅಂದ್ಕೊಳ್ಳೋದು, ಆ ಭ್ರಮೆಯಲ್ಲಿ ಸಿಕ್ಕಾಕೋಬಾರ್ದು. ಕೆಲವರು ಹೇಳ್ತಾರೆ ನಾನು ನಂಬ್ತೀನಿ ಅಂತ, ದೇವರನ್ನ ನಂಬ್ತೀನಿ ಅಂತ. ನಾನು ಅವ್ರನ್ನ ಕೇಳೋದು, ನೀನು ನಂಬದ ಮೇಲೆ ಮುಗೀತು, ಅಲ್ಲೇನೂ ಡೌಟ್ ಬರಬಾರ್ದು. ನಿಂಗದು ಗೊತ್ತಿರಬೇಕು. ಬ್ಲೈಂಡಾಗಿ ನಂಬಬಾರ್ದು. ನಿನಗೆ ದೇವರು ಗೊತ್ತಾ, ನಂಬಿದ್ದೀನಿ ಅಂತೀಯಲ್ಲ,
ದೇವರು ಗೊತ್ತಿಲ್ಲ, ಆದರೆ ನಂಬಿದ್ದೀನಿ. ಆ ನಂಬಿಕೆ ನಾಳೆ ಅಪನಂಬಿಕೆ ಆಗುತ್ತೆ. ನಮಗೆ ಗೊತ್ತಿಲ್ಲದೆ ಇರೋದನ್ನು ನಾವು ನಂಬಿದ್ರೆ ನಾಳೆ ಆ ನಂಬಿಕೆ ಹೊರಟೋಗಬಹುದು. ಅದನ್ನೇ ನಿನ್ನ ಕಲ್ಪನೆ, ಊಹೆ, ಇಮ್ಯಾಜಿನೇಷನ್. ವೆನ್ ಯು ಅಸ್ಯೂಮ್, ವೆನ್ ಯು ಇಮ್ಯಾಜಿನ್ ಗಾಡ್, tomorrow, for some reason, you don't believe it. If you say, I believe God, for some reason, tomorrow you may say, for some reason, I don't believe it. You are saying, I believe God, not knowing what God is. You believe you have hand, but because you know you have hand, one hand, right hand. Knowing that you have hand, there is no need to believe. Better know before believing. That knowing God is not through your senses. You can't know, not through your mind. Knowing is by your experience. Beyond all this experience, in meditation, you feel it, you experience it. Then you say, I know. There is no need to believe now. There is no need to believe anything, because you know. What you know? Everything is God. There is no believing this or that. That is a stage when it comes to you, but in that stage, what you create is God. Creator is God, creation is God, everything is God. That's why it's a very deep subject. Better know before believing. Then the trust is from deep inside.